ಜೋಕೆ ನಾವೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡೋಣ. ಎಷ್ಟಾಗಿದೆ ಬಿಲ್ಲು ನೋಡಿ. ಆಟೋ ಅವ್ರನ್ನ ನಿಲ್ಲಿಸಿ ಆಸೆ ಸ್ವೀಟ್ಸಿಗೆ ಬಂದಿದ್ದೀನಿ. ನಾನು ತುಂಬ ಇಷ್ಟಪಡೋ ದೇವಸ್ಥಾನ ಇದು. ಹೇಳು ಜೋರಾಗಿ ಹೇಳು. ಸಬ್ಸ್ಕ್ರೈಬ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಸ್ಟರ್ಬ್ ಮಾಡಕ್ ಬಂದ್ರಾ? ಮಾವು ಇಂಟ್ರೊಡಕ್ಷನ್ ಆದ್ರೂ ಕರೆಕ್ಟ್ ಆಗಿ ಕೊಡ್ತೀನಿ ಬಿಡ್ರಮ್ಮ. ನೀನ್ ಹೋಗು. ನಾನೇ ನಿಮ್ಮನೆಗ್ ಬಂದಿದ್ದೀನಾ? ನಾನ್ಯಾಕೆ ಹೋಗ್ಲಿ? ಮಾಮಂಗೂ ನಿಂಗೂ ಇಬ್ರಿಗೂ ಕಟ್ಟಾಕ್ಬಿಡ್ತೀನಿ ನಾನು. ಮೂಗು ಕಿತ್ತಿ ಬಿಸಾಕ್ ಬಿಸಾಕ್ಬಿಟ್ಟ ನೀನು? ಇಲ್ಲ ನೋಡಮ್ಮ, ನಯನ ಅಂತ ಕರೀತಿದ್ದಾಳೆ. ಇವ್ರಮ್ಮಂಗೆ ಹೇಳು. ಪಾಪು ಬನ್ನಿ ಎಲ್ಲ ಟಿಫನ್ ಮಾಡಿ. ಬೇಡ ಅವಳು ಬೇಡ, ನಾನಂತೂ ನಾನು ಮಾತಾಡ್ಸಲ್ಲ. ಅಮ್ಮ ನೀನು ಮಾತಾಡ್ಸ್ಬೇಡಮ್ಮ ಅವಳನ್ನ. ಪಾಪು ಪಾಪು ಬೈಲಿ ಬೈಲಿ. ಅವ್ರು ಬೇಡ ಇವಾಗ್ಲೇ ಎಷ್ಟು ಆಕ್ಟ್ ಮಾಡ್ತಾಳಂದ್ರೆ ಅವಳು ಮುಂದೆ ಅಂತೂ ದೊಡ್ಡ ಆಕ್ಟರ್ ಆಗ್ತಾಳೆ ಅನ್ಸುತ್ತೆ. ಅತ್ತೆ ಬೇಡ, ಹೋಗು ಅವನು. ಹೋಗು ಹೋಗಲೇ ಹೋಗು. ಹೋಗೆ. ನೋಡಿ ಇಲ್ಲಿ ಯಾರು? ಇಲ್ಲಿ ನೋಡಿ, ಗೋವಾಗ್ ಹೋಗಿದ್ದಾರೆ ನಮ್ಮನ್ನ ಬಿಟ್ಟು. ನೋಡಿ ನೀವು ಫ್ಲೈಟ್ ಅಲ್ಲಿ ಹೋಗ್ತೀವಿ ಅಂದಿದ್ರೆ ನಾವು ಬರ್ತಿದ್ವಿ. ಮಾಡಿ ಎಂಜಾಯ್ ಮಾಡಿ. ಬೀಳ್ತಿಯಮ್ಮ. ಸೊ ಬನ್ನಿ, ಇವ್ರ ಜೊತೆ ಟೈಮ್ ಮಾತಾಡ್ತಾ ಕುತ್ಕೊಂಡ್ರೆ ನಿಮ್ಗೆ ಟೈಮ್ ಡಿಲೇ ಮಾಡ್ತೀವಿ. ಸೇರ್ಕೊಂಡು ಬಾಯ್ ಗಾಯ್ಸ್. ಚಿನ್ನು ಬಾಯ್ ಚಿನ್ನು. ನೋಡಿ ಇವ್ರಿಗೆ ವಸಂತ ಮಾಸದಲ್ಲಿ. ಸೊ ಇವಾಗ ಏನಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಅವ್ರು ಬರ್ತಾ ಇಲ್ಲ, ಅವ್ರು ಎಷ್ಟು ಮಾಡಿ ಮನೆಯಲ್ಲಿ. ಸೊ ನಾನು ಹೋಗ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಾರ್ಕಿಂಗ್ ಇರಲ್ಲ, ಅದಕ್ಕೋಸ್ಕರ ಕಾರ್ ತಗೊಂಡು ರಿಸ್ಕ್ ತಗೊಳ್ಳೋದು ಬೇಡ ಅಂತ, ದೇವಸ್ಥಾನ ಮುಗಿಸ್ಕೊಂಡು ಬೇರೆ ಎಲ್ಲೋ ಹೋಗ್ಬೇಕು, ರಿಸ್ಕ್ ಬೇಡ ಅಂತ ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಬನ್ನಿ. ಅದಕ್ಕೆ ಮುಂದೆ ಕೊಡ್ತೀಯಾ? ಹಾಂ, ಮಳೆ ಕೊಡಿ. ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಹೂ ಅಂದರೆ. ಮಳ 100 ರೂಪಾಯಿ ಅಂತೆ. ಪೂಜೆ ಸಾಮಾನೆಲ್ಲ ಒಳಗಡೆ ತೊಗೋತೀನಿ. ಸೊ ಇಲ್ಲಿ ನಾನು ಮುಡ್ಕೊಳ್ಳೋಕೆ ಹೂ ತೊಗೋತಾ ಇದ್ದೀನಿ. ನಾನು ತುಂಬ ಇಷ್ಟಪಡೋ ದೇವಸ್ಥಾನ ಇದು. ಒಳಗಡೆ ಮೋಸ್ಟ್ಲಿ ಪ್ರವೇಶ ಇಲ್ಲ. ಬಾ ಹಂಗೆ ಹೋಗೋಣ, ಕಟ್ ಮಾಡ್ಬಿಡು. ಪಾರ್ಕಿಂಗ್ಗೆ ಒಂದು ಸ್ವಲ್ಪನೂ ಜಾಗ ಇರಲ್ಲ. ಇವತ್ತು ನೋಡಿ ನಾನು ಫಸ್ಟ್ ಟೈಮ್ ಕಾರ್ ಬಿಟ್ಟು ಕ್ಯಾಬಲ್ಲಿ ಬಂದಿರೋದಕ್ಕೆ ಎಷ್ಟು ಖಾಲಿ ಇದೆ. ಮೋಸ್ಟ್ಲಿ ಮೊನ್ನೆ ಅಮಾವಾಸ್ಯೆ ಆಯಿತು, ಸೊ ಅವಾಗ ಜಾಸ್ತಿ ಜನ ಬಂದಿದ್ರು ಅನಿಸುತ್ತೆ. ಅದಕ್ಕೆ ಈ ವಾರ ಕಡಿಮೆ ಜನ ಇದ್ದಾರೆ. ಬನ್ನಿ ಎಲ್ಲ ಪ್ರಸಾದ ತಿನ್ನೋಣ. ಬಂಡಿ ಮಕ್ಕಳಮ್ಮ ದೇವಸ್ಥಾನದ್ದು. ಸೊ ಹಾಯ್, ಏನೇನು ಹೆಸರು? ಅಲ್ಲಿಂದ ಕರೆಸ್ಕೊ ಬಂದ್ಲು ಅವಳು ನನ್ನ. ಹೌದಾ? ಮಾತಾಡ್ಸಿ ಅಂತ ಹೋಗೋದ್ರು ಹೋಗ್ತಾ ಇಲ್ಲ. ಆಯ್ತಾ, ದರ್ಶನ ಎಲ್ಲ ಆಯ್ತಾ? ಸೂಪರ್ ಆಗಿತ್ತು. ಪ್ರಸಾದ ತಿಂದ? ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀಯಾ ನೀನು? ನೋಡು ಆಯ್ತಾ? ನೀನು ಬರ್ತೆ ವಿಡಿಯೋದಲ್ಲಿ, ಲಾಗಲ್ಲಿ ನೋಡು. ಬಾಯ್ 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 ಮಾ. ಬಾ ಆ ಕಡೆಯಿಂದ ನೋಡೋಣ. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ಏನೋ ಪರ್ಚೇಸ್ ಮಾಡಬೇಕಿತ್ತು. ವೈಭವ್ ಸ್ಟೋರ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಕಾರ್ ತರದೇ ಇರೋ ಕಾರಣ ಆಟೋ ಬುಕ್ ಮಾಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ತಡೆ ಓಡಿಸ್ದೆ. ಆಮೇಲೆ ನನಗೇನಾದ್ರು ದೃಷ್ಟಿ ಆಗಿದೆ ಅಂತ ಅನಿಸಿದ್ರೆ ಬಂದು ತಡೆ ಓಡಿಸ್ತೀನಿ. ಏನೋ ಗೊತ್ತಿಲ್ಲ, ಇವಾಗ ದೃಷ್ಟಿಯಲ್ಲಿ ಮೊಟ್ಟೆ ಹಾಕಿದ್ರು, ಆ ಮೊಟ್ಟೆನೇ ಒಡೆದೋಗಿತ್ತು. ಅವರು ಯಾರೋ ಅಲ್ಲಿರೋರು ಯಾರೋ ಹೇಳಿದ್ರು, ದೃಷ್ಟಿ ಜಾಸ್ತಿ ಆಗಿದೆ ನಿಮಗೆ, ಅದಕ್ಕೆ ಮೊಟ್ಟೆ ಹೊಡೆದಿದೆ ಅಂತ. ಸರಿ ಅಂತ ಹಂಗೆ ಬೇಡ್ಕೊಂಡು ಬಂದೆ. ನನ್ನ ಜೊತೆ ನಮ್ಮ ಆದಿತ್ಯ ಅವರಿದ್ದಾರೆ. ನಮ್ಮ ಹಸ್ಬೆಂಡ್ ಇವತ್ತು ದೇವಸ್ಥಾನಕ್ಕೆ ಬಂದಿಲ್ಲ, ಅದಕ್ಕೆ ನಮ್ಮ ತಮ್ಮ ಬಂದಿದ್ದಾನೆ ದೇವಸ್ಥಾನಕ್ಕೆ. ಆದಿತ್ಯ ಏನಂತ ಬೇಡ್ಕೊಂಡೆ?
ಫ್ಯೂಚರ್ ಬೇಗ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಂಡೆ. ಆಮೇಲೆ ಒಳ್ಳೆ ಹುಡುಗಿ ಸಿಗ್ಲಿ, ಬೇಗ ಮದುವೆ ಆಗ್ಲಿ. ಬೇಡ ಬೇಡ. ಯಾಕೋ ಯಾಕೋ ತುಂಬಾ ಹೆದರ್ತಾ ಇದ್ದಾನೆ ಆದಿತ್ಯ. ಯಾಕೆ ಆದಿತ್ಯ ಮದುವೆ ಅಂದ್ರೆ ಬೇಡ ಬೇಡ ಅಂದ್ಯಾ? ಇವಾಗ ಆಗಿ ಏನ್ ಮಾಡೋಣ ಅಕ್ಕ? ಮದ್ವೆ ಆಗ್ಬೇಡ, ಇವಾಗ ಲವ್ ಮಾಡು, ನೆಕ್ಸ್ಟ್ ಮದ್ವೆ ಆಗು. ಬೇಡ ಬೇಡ. ಮನೇಲಿ ಯಾರು ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗೋಣ. ಏನೋ ಗೊತ್ತಿಲ್ಲ, ನಮ್ಮ ಆದಿತ್ಯಂಗ್ ಮೋಸ್ಟ್ಲಿ ಏನಾಗಿದೆಯೋ ಗೊತ್ತಿಲ್ಲ, ಅಷ್ಟು ಹೆದರ್ತಾ ಇದ್ದಾನೆ. ಹುಡುಗಿ ಅಂದ್ರೇನೆ ಬೇಡ ಬೇಡ ಅಂತ ಇದ್ದಾನೆ. ಇಟ್ಸೋಕೆ ನಾವೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡೋಣ. ಸೊ ನನಗೆ ಮೇಕಪ್ ಪ್ರಾಡಕ್ಟ್ ಎಲ್ಲ ಖಾಲಿಯಾಗಿತ್ತು, ತಗೊಳ್ಳೋಣ ಅಂತ ನಾನು ಬಂದೆ ಇವಾಗ ವೈಭವ್ ಸ್ಟೋರ್ಗೆ. ಇಲ್ಲಿ A to Z ಎಲ್ಲ ಪ್ರಾಡಕ್ಟು ಸಿಗುತ್ತೆ, ಮೇಕಪ್ ಐಟಮ್ಸು. ಬೇಡ, ಇದೇನು ಪ್ರೈಸ್ ಆಗುತ್ತಾ? 1495 ಇದೆ, ಅದರ ಮೇಲೆ 15% ಡಿಸ್ಕೌಂಟ್ ಬರುತ್ತೆ. This is proper silicone based one, especially for the pores ಎಲ್ಲ ಯೂಸ್ ಆಗುತ್ತೆ. ಇದು ಆಲ್ ಸ್ಕಿನ್ ಟೈಪ್ ಯೂಸ್ ಆಗುತ್ತೆ. ಸೊ ಶಾಪಿಂಗ್ ಎಲ್ಲ ಆಯಿತು. ಎಷ್ಟು ತೊಗೊಂಡಿದ್ದೀನಿ ನೋಡಿ. ನಮ್ಮ ಹಸ್ಬೆಂಡ್ಗೆ ಹೇಳಿಲ್ಲ, ನಾನು ಏನೋ ಒಂದೋ ಎರಡೋ ಪ್ರಾಡಕ್ಟ್ ತೊಗೋಬೇಕು ಅಂತ ಬಂದೆ. ಇಷ್ಟೊಂದು ತೊಗೊಬಿಟ್ಟಿದ್ದೀನಿ ಅಷ್ಟೇ ನನ್ನ ಕತೆ. ಇವತ್ತು ಮನೆಗೆ ಹೋದರೆ ಸೊ ಎಲ್ಲ ಬೇಕಾಗುತ್ತೆ. ನಾನು ಇವಾಗ ತೊಗೊಂಡಿದ್ದು ಹೆಚ್ಚು ಕಡಿಮೆ 6 months. ನಾನು ಈ ಕಡೆ 6-7 months ಈ ಕಡೆ ಬರೋದೇ ಇಲ್ಲ. ಎಲ್ಲ ಕಡಿಮೆ ಇದೆ. ಇದೆಲ್ಲ ಸುಮ್ಮನೆ ಇದ್ರದ್ದು ಬೈ ಒನ್ ಗೆಟ್ ಒನ್. ಮತ್ತು ಏನು ಇಷ್ಟು ತೊಗೊಂಡಿದ್ದಾರೆ ಅನ್ಕೋಬೇಡಿ, ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಂದು 3-4 ಪ್ರಾಡಕ್ಟ್ ತೊಗೋಬೇಕು ಅಂತೇಳಿ ಬಂದಿದ್ದು. ಇಲ್ಲಿ ನೋಡಿ ಎಷ್ಟಾಗಿದೆ ಬಿಲ್ಲು, 7,000 8,000. ಒಂದೆರಡು ಐಟಮ್ ತೊಗೊಂಬಂದು ಹುಡುಗಿ ಹೆಣ್ಮಕ್ಳು ಹಂಗೆ ಅನಿಸುತ್ತೆ, ಏನೋ 1-2 ತಗೊಳಕ್ಕೆ ಬಂದು ಹಿಂಗೆ ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೆಣ್ಮಕ್ಳು ಶಾಪಿಂಗ್ ಹೋಗ್ತೀವಿ ಅಂದರೆ ಗಂಡು ಮಕ್ಕಳು ಬರಲ್ಲ. ನಮ್ಮ ಹಸ್ಬೆಂಡ್ ಅದಕ್ಕೆ ಬಂದಿಲ್ಲ. ನಾನು ಇನ್ನೂ ಅವ್ರು ಇದ್ದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋತಿದ್ದೆ. ಅಂದರೆ ಏನು ಗೊತ್ತಾ, ನಾನು ಯಾವಾಗಲೂ 6 months 7 monthsಗೆ ಒಂದು ಸತಿ ಮಾತ್ರ ಶಾಪಿಂಗ್ ಮಾಡ್ತೀನಿ. ಅಂದರೆ ನಾವು ಶೂಟ್ಸ್ ಎಲ್ಲ ಮಾಡೋದ್ರಿಂದ ಮೇಕಪ್ ವೇರ್ ಮಾಡ್ತೀನಿ, ಅದಕ್ಕೋಸ್ಕರ ಮೇಕಪ್ ಹಾಕ್ತೀನಲ್ಲ, ಅದಕ್ಕೋಸ್ಕರ ಶಾಪಿಂಗ್ ಇದು. ಸೊ ನಾನು ವಾಟರ್ ಮೆಲನ್ ಕುಡಿತಾ ಇದ್ದೀನಿ. ಆದಿತ್ಯ ಯಾವ್ದು ಜ್ಯೂಸ್? ಸಪೋಟ ಕುಡಿತಾ ಇದ್ದಾನೆ. ಸೊ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಫೈನಲಿ ಆಟೋ ಅವ್ರು ಬಂದರು. ಎಷ್ಟು ಕಿಲೋಮೀಟರ್ ಐತಕ್ಕ ಮನೆಗೆ? ಮನೆಗೆ ಎಷ್ಟು ಕಿಲೋಮೀಟರ್ ಐತೆ? ಮನೆಗೆ ಎಷ್ಟು ಕಿಲೋಮೀಟ್ರಾ? ಓ ಮೋಸ್ಟ್ಲಿ ಒಂದು 5-6 ಅಂತೀನಿ. ಒಂದು 14 ಕಿಲೋಮೀಟ್ರ್ ಇರ್ಬೇಕೇನೋ. ಬನ್ನಿ ಹೋಗೋಣ. ಹಿಂಗೆ ಬಂದ್ರಾ? ಅಪ್ಪ ಅಷ್ಟೇ ಫ್ರೆಂಡ್ಸ್. ನೋಡಿ ಆಟೋ ಅವ್ರನ್ನ ನಿಲ್ಲಿಸಿ ಆಸೆ ಸ್ವೀಟ್ಸಿಗೆ ಬಂದಿದ್ದೀನಿ. ಸೊ ರಸ್ಮಲೈ ಅಂದರೆ ನಿನ್ನ ಸಿಕ್ಕಾಬಟ್ಟೆ ಇಷ್ಟ. ಇಲ್ಲಿಂದ ತೊಗೊಂಡೋಗೋ ರಸ್ಮಲೈ ಅಂದರೆ ಇಷ್ಟ. ನೋಡೋಣ ಇಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ರಸ್ಮಲೈ ಇದೆಯಾ? ಪಾರ್ಸಲ್ ಕೊಡಿ ರಸ್ಮಲೈ. ಎಷ್ಟು ಜನ ಇದ್ದಾರೆ ಮನೇಲಿ? 6. ಹಾಂ 6 ಪಾರ್ಸಲ್. ಥ್ಯಾಂಕ್ ಯು. ತಂತಣ. ನನ್ನ ಫೇವ್ರೆಟ್ ಸ್ವೀಟ್ಸ್ ಅಂದರೆ ಆಶಾ ಸ್ವೀಟ್ಸಲ್ಲಿರೋ ರಸ್ಮಲೈ. ಇತ್ತೀಚೆಗೆ ಮುಂಚೆ ಅಂದರೆ ಆರ್ಡ್ರ್ ಮಾಡಿಕೊಡ್ತಾ ಇದ್ರು ನಮ್ಮ ಹಸ್ಬೆಂಡು. ಇವಾಗ ಕೇಳಿದ್ರೆ ಸ್ವೀಟ್ಸ್ ತಿನ್ನಬಾರ್ದು ಅಂತ ಆರ್ಡ್ರ್ ಮಾಡಿಕೊಡ್ತಾ ಇಲ್ಲ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ನೋಡಿ ಪಾಪ ನಾನು ಆಶಾ ಸ್ವೀಟ್ಸ್ ಅಂದಿದ್ದ ಕೂಡಲೇ ನಿಲ್ಲಿಸಿದ್ರು, ಆಟೋ ನಿಲ್ಲಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೋಸ್ಕರ ತಗೊಳ್ಳಿ, ಸ್ವಲ್ಪ ಸ್ವೀಟ್ ತಿಂದ್ಬಿಡಿ. ಸ್ವಲ್ಪ ತಗೊಳ್ಳಿ, ಫ್ರೀಯಾಗಿ ಕೊಟ್ಟರು. ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನೋಣ. ಹೆಂಗಿದೆ ಅದಿದೆ ತಿನ್. ಇದು ಫ್ರೀಯಾಗಿ ಕೊಟ್ಟರು. ಚೆನ್ನಾಗಿದೆ. ಏನಮ್ಮ ಯಾಕೆ ಬಂಗಾರಿ? ಬನ್ನಿ. ಓ ಯಾರಮ್ಮ ಇದು? ಬಂಗಾರಿ ಯಾರಮ್ಮ ಇದು? ಹಾ ಬಂದ್ ಕೂಡ್ಲೆ ಕಾಣಿಸ್ಕೋತಿಯಲ್ಲ. ಹುಡುಕ್ತಾ ಇದ್ದ ನೀನು? ಅತ್ತೆ ಎಲ್ಲಿ ಅಂತ ಹುಡುಕ್ತಾ ಇದ್ದ? ಮಾಡೋ ಕೆಲಸ ಇಲ್ಲ ನಿಂಗೆ, ಮನೆಗೆ ಹೋಗಿ ಮಲ್ಕೋಬೇಕು ತಾನೇ? ಹಾಂ ಬಾ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರೂ ಸಬ್ಸ್ಕ್ರೈಬ್ ಮಾಡಿ. ಏನಮ್ಮ ಹೇಳು? ಎಲ್ರೂ ಸಬ್ಸ್ಕ್ರೈಬ್ ಹೇಳು, ಜೋರಾಗಿ ಹೇಳು. ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಸಬ್ ಸ್ಕ್ರೈಬ್ ಮಾಡಿ ಹಾ ಅಷ್ಟೇ. ಇವಳು ನನಗಿಂತ ಮುಂಚೆ ಓಡ್ತಾಳೆ. ಎಲ್ಲೋಗಿದ್ದೆ ನೀನೇನೋ ರೆಸ್ಟ್ ಮಾಡ್ತೀಯ ಮನೇಲಿ ಅಂದ್ರೆ ಏನ್ ಇಷ್ಟೊಂದು ಕೆಲಸ ಮಾಡಿ ಹಾ ನೀನೇ ಮಾಡಿದ್ಯಂತೆ. ನೀನೇ ಎಲ್ಲ ಇದ್ ಮಾಡ್ಬೇಕಾದ್ರೆ ಇದ್ ಮಾಡಿದ್ದಂತೆ. ಮಾ ನೀನೆಲ್ಲ ಕೆಲ್ಸ ಇಲ್ಲಿ ನೋಡು, ನೀನೆಲ್ಲ ನನ್ಗೆ ಕೆಲ್ಸಕ್ಕೆ ಸಪೋರ್ಟ್ ಮಾಡಿದ್ಯಲ್ಲ, ನಿಂಗೋಸ್ಕರ ಏನೋ ತರ್ಲಾ ಏನು ಹಾ? ಎಷ್ಟು ದಿನದಿಂದ ನಿಂಗೆ ಕೊಡ್ಸು ಅಂದ್ರೆ ಒಂದ್ ದಿನಾನು ಆರ್ಡರ್ ಮಾಡ್ಕೊಡ್ಲಿಲ್ಲಲ್ಲ. ನಾನ್ ಇವಾಗ ಹೆಂಗ್ ತಂದಿದ್ದೀನಿ ನೋಡು, ಆಟೋ ನಿಲ್ಸಿ. ರಸಮಲಾಯ ಯೇ ಬಟ್ ನಾನು ತಿನ್ನಲ್ಲ. ಒಂದ್ ತಿನ್ಮ ನಂಗೋಸ್ಕರ ಈಗ ತಿನ್ನು. ಶುಗರ್ ಇಲ್ಲಿ ನೋಡಿ ಶುಗರ್ ತಿನ್ಬಾರ್ದು ಅಂತ ಇಲ್ಲಿ ನೋಡಿ ಸ್ನೇಹಿತರೆ. ನೋ ಕ್ಯಾಲರಿ, ನೋ ಶುಗರ್, ಕ್ರಿಸ್ಪ್ ಟೇಸ್ಟ್. ಇಲ್ಲಿ ನೋಡಿ ಎಷ್ಟು ರಸಮಲೈ ಇದೆ. ಓಕೆ ಓಕೆ ಬಾ ಬಂಗಾರಿ ನೀನ್ ರಸಮಲೈ ತಿಂತೀಯಾ? ಶುಗರ್ ಬಿರಿಯಾನಿ. ನೀನೇ ಓಹೋ ಅಂತ ಇದ್ಯಾರಿಮ್ಮ? ಹಾ ಅದು ಒಂದು ನನಗೆ. ಅಲ್ಲಿ ಲಾಲಿಪಾಪ್ ಇದೆ ನೋಡು, ಲಾಲಿಪಾಪ್ ಅವ್ರಿಗೆ ಹಾಕ್ಕೊಡು. ನೀನು ಬಾ ತಿನ್ನು ಬಾ. ಹಾ ಹಾಕೊಳ್ಳೋಣ ಇರು. ಅಮ್ಮ ಏನೋ ಕಲ್ಮಿ ಅಂತೆ. ಕ್ಲೋಸ್ ಅಪ್ ತೋರಿಸ್ಬೇಕು ಇವೆಲ್ಲ ಫುಡ್ ಎಲ್ಲ ನೋಡಿ. ರಸಮಲೈ ನಿಜ ಸಿಕ್ಕ ತುಂಬಾ ಚೆನ್ನಾಗಿರುತ್ತೆ. ಯಮ್ಮಿ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆಶಾ ಆದಿತ್ಯನ್ ಕೊಡು. ಇರು ಕೊಡ್ತೀನಿ, ಫಸ್ಟ್ ನಂದು ಇದ್ ಮುಗಿಸ್ತೀನಿ. ಸೊ ಇರು ಒಂಚೂರು ತಿನ್ಬಿಡ್ತೀನಿ. ತಿಂತೀವ ಸ್ವಲ್ಪ? ನೋ ಶುಗರ್. ಯಾರು ತಿಂದಿಲ್ಲ ಅಂದ್ರೂ ಇದನ್ನು ಒಬ್ಳೇ ನಾನು ಖಾಲಿ ಮಾಡಿ ಬಿಸಾಕ್ಬಿಡ್ತೀನಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋಗೋಸ್ಕರ ಸ್ನೇಹಿತರೆ ಕಾಯ್ತಾ ಇರಿ. ಸರಿ ನಾನು ಹೇಳ್ತೀನಿ. ಇಲ್ಲ ಬಿಡು ಬೇಡ. ಹೇಳು ತಿನ್ಬೇಡ. ಹೆಂಗ್ ಅನಿಸ್ತಿದೆ ಗೊತ್ತಾ ಇದು? ಹೆಂಗ್ ಅನಿಸ್ತಿದೆ? ಅಟ್ಲೀಸ್ಟ್ ಇದು ಮಾಡು. ತಿನ್ನಮ್ಮ ಒಂಚೂರು. ಶುಗರ್ ಬಿಟ್ಟಿದ್ದೀನಿ ಸ್ನೇಹಿತರೆ. ಸೊ ಮುಗೀತಾ? ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಸಿಗೋಣ.